ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಮಸ್ತಾಗಿರೋ ಹುಳಿ ಹುಳಿ ಖಾರ ಖಾರ ಟೇಸ್ಟಿಯಾಗಿರೋಂಥ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಅನ್ಬೋದು ಬದನೇಕಾಯಿ ಭರ್ತಾ ತೊಗೊಂಬಂದಿದ್ದೀನಿ. ಸುಟ್ಟು ಬದನೇಕಾಯಿ ಭರ್ತಾ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಒಂದು 2 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಉತ್ತರ ಕರ್ನಾಟಕದ ಕಡೆ, ನಮ್ಮ ಕಡೆ ಒಲೆ ಮೇಲೆಲ್ಲ ಸುಟ್ಬಿಟ್ಟು ರೊಟ್ಟೆ ಮಾಡುವಾಗ ತಳಗೆ ಬದ್ನಿಕಾಯಿ ಹಾಕಿ ಸುಟ್ಟು 2 ನಿಮಿಷದಲ್ಲಿ ಭರ್ತಾ ಮಾಡ್ತಾರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಈ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡ್ಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ನೀವೇ ರೆಸಿಪಿ ಮೊದಲು ನೋಡ್ಬೋದು. ನೋಡಿ, ಇಲ್ಲಿ ಫಸ್ಟಿಗೆ ನಾನು ಚೆನ್ನಾಗಿ ಫ್ರೆಶ್ ಆಗಿರುವಂಥ ಒಂದು 5 ಬದನೆಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಇಲ್ಲಿ 3 ಜನಕ್ಕಾಗೋಷ್ಟು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡು ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ನೋಡಿ, ಬದನೆಕಾಯಿ ಎಳೆಯೋದು ಮತ್ತು ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದಪ್ಪ ದಪ್ಪ ಬದನೆಕಾಯಿನೂ ತೊಗೋಬೋದು. ತುಂಬ ವೆರೈಟಿಯಲ್ಲಿ ಬದನೆಕಾಯಿ ಇರುತ್ತೆ. ಯಾವ್ದು ಬದನೆಕಾಯಿ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಈ ಥರ ಬದನೆಕಾಯಿ ಏನಾಗುತ್ತೆ, ರುಚಿ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನೋಡಿ, ಸುತ್ತ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಅಷ್ಟು 5 ಬದನೆಕಾಯಿಗೂ ಎಣ್ಣೆ ಹಚ್ಕೋಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಬದನೆಕಾಯಿನ ತೊಗೊಳ್ಳಿ. ನಾನು 5 ಬದನೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಅದಕ್ಕೆ ಹಚ್ಕೋಬೇಕಂದ್ರೆ ಬೇಗ ಸುಡುತ್ತೆ ಮತ್ತು ಬಿಚ್ಚುವಾಗ ಮೇಲ್ಗಡೆ ಸಿಪ್ಪೆ ಬಿಚ್ಚುವಾಗ ತೊಂದರೆ ಆಗೋದಿಲ್ಲ, ಬೇಗ ಬೇಗ ಬಿಚ್ಚುತ್ತೆ ಅಂತಂದು ಎಣ್ಣೆ ಹಚ್ಕೊಂಡು ಸುಟ್ಕೋತಾರೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಏನಾಗುತ್ತೆ, ಮೇಲ್ಗಡೆ ರೊಟ್ಟಿ ಮಾಡ್ತಿರುವಾಗ ತೆಳಗಡೆ ಒಲೆಗೆ ಬದ್ನಿಕಾಯಿ ಹಾಕಿಬಿಡ್ತಾರೆ. ಒಂದು 5 ಬದ್ನಿಕಾಯಿ ಬೇಗ ಸುಟ್ಕೊಳ್ಳುತ್ತೆ. ಇಲ್ಲಂತೂ ನಾವು ಒಲೆ ಹಚ್ಚೋಕ್ಕಾಗಲ್ಲ ಮನೆಯಲ್ಲಿ. ಮತ್ತು ಗ್ಯಾಸ್ ಮೇಲೇ ನಾವು ಸ್ಟ್ಯಾಂಡ್ ಇಟ್ಕೊಂಡು ಸುಟ್ಕೋಬೋದು. ನೀವು ಬೇಕಾದರೆ ಕುಕ್ಕರಲ್ಲಿ ಸುಟ್ಕೋಬೋದು. ಕುಕ್ಕರಲ್ಲಿ ಮತ್ತು ಪ್ಯಾನ್ ಮೇಲೆ ಹುರ್ಕೊಂಡು ಮಾಡ್ಕೋಬೋದು. ತುಂಬ ವಿಧದಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಇದು ಮಾತ್ರ ಇದು ನಾಟಿ ಸ್ಟೈಲು. ಅದನ್ನು ಹಳ್ಳಿಗಳಲ್ಲಿ ಮಾಡೋ ಥರ ಅದೇ ಸ್ಮೋಕಿ ಸ್ಮೆಲ್ ಬರುತ್ತೆ. ಸುಟ್ಟಿ ಸ್ಮೆಲ್ ಬಂದರೆ ಏನಾಗುತ್ತೆ, ಅದು ಭರ್ತಾ ಚೆನ್ನಾಗಿರುತ್ತೆ ಮಾತ್ರ. ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಈ ಥರ ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಸುಟ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಸುಟ್ಕೋಬೇಕು, ಯಾಕಂದರೆ ಮೇಲ್ಗಡೆದೆಲ್ಲ ಕಪ್ಪಗಾಗಬೇಕು, ಅಂದ್ರೇ ಒಳಗೆ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಒಂಥರ ತಂದೂರಿ ಸ್ಮೆಲ್ ಬರುತ್ತೆ. ಅಂದರೆ ಅದೇ ಥರ ತಂದೂರಿ ಸ್ಮೆಲ್ ಬಂದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಭರ್ತಾಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಯಾರೆಲ್ಲ ಬಿಗ್ನರ್ಸ್ ನೋಡ್ತಾ ಇದ್ದೀರಾ ಅವರಂತೂ ಕಲಿಯೋಕ್ಕೆ ತುಂಬ ಈಸಿ. ಹೊಸ ಹೊಸ ರೆಸಿಪಿಗಳೆಲ್ಲ ಇದೆ ನನ್ನ ಚಾನಲಲ್ಲಿ, ಹೋಗಿ ನೋಡ್ಕೋಬೋದು. ಮತ್ತು ಪ್ಲೇ ಲಿಸ್ಟು ಇದೆ, ಎಲ್ಲ ಬ್ರೇಕ್ಫಾಸ್ಟ್ದು, ತಿಂಡಿಗಳು, ಸ್ವೀಟ್ದೆಲ್ಲ ಹೋಗಿ ನೋಡ್ಕೊಳ್ಳಿ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಸುಡ್ತಾ ಇದೆ. ಸುತ್ತೆಲ್ಲ ಇಟ್ಕೊಂಡು ನೀವು ಸುಟ್ಕೋಬೋದು, ಒಂದೊಂದೇ ಸುಟ್ಕೋಬೋದು. ಟೈಮ್ ಇಲ್ಲ ಅಂದರೆ ಈ ಥರ ಅಷ್ಟು ಒಮ್ಮೆಗೆ ಇಟ್ಕೊಂಡು ಸುಟ್ಕೋಬೋದು. ಚೆನ್ನಾಗಿ ಸುಟ್ಕೊಳ್ಳಿ ಫ್ರೆಂಡ್ಸ್. ಮೇನ್ ಇದಕ್ಕೆ ಅದೇ ಎಷ್ಟು ಚೆನ್ನಾಗಿ ಸುಟ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಥರ ಕಪ್ಪಿಗೆ ಎಲ್ಲ ಸುಟ್ಕೊಂಡು ತೆಗೆದಿಟ್ಕೊಳ್ಳಿ. ಆಮೇಲೆ ಒಂದು ಈರುಳ್ಳಿ ಸುಟ್ಕೋತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪಗಿರೋದು ಸಾಕಾಗುತ್ತೆ. 5 ಬದನೆಕಾಯಿಗೆ ಒಂದು ಈರುಳ್ಳಿ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ಕಪ್ಪಗಾಗಬೇಕು, ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿರಬೇಕು. ಈ ಥರ ಸುಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ನೋಡು, ಇದೇ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ ಗ್ಯಾಸ್ ಮೇಲೆ. ಆ ಪ್ಯಾನಿಗೆ ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ನೋಡಿ ಡೈರೆಕ್ಟ್ ಸುಡ್ತಾ ಇಲ್ಲ, ಈ ಥರ ಸುಟ್ಕೋತಾ ಇದ್ದೀನಿ. ಇದೂ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಬೇಕಾದರೆ ಡೈರೆಕ್ಟು ಒಂದು ಫೋಕ್ ಸಹಾಯದಿಂದ ಇದು ಗ್ಯಾಸ್ ಮೇಲೆ ಸುಟ್ಕೋಬೋದು. ನಾನು ಈ ಥರ ಒಂದರಲ್ಲಿ 2 ಪೀಸ್ ಮಾಡಿಬಿಟ್ಟು ಪ್ಯಾನಲ್ಲಿ ಉಲ್ಟಾ ಅಂದರೆ ಡಬ್ಬ ಹಾಕಿಬಿಟ್ಟು ಸುಡ್ತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಸುಡಬೇಕು ಫ್ರೆಂಡ್ಸ್. ಇದಕ್ಕೆ ನೋಡಿ, ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇದು ಭರ್ತಾ ಖಾರ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಖಾರ ಇರೋ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಒಂದು 4 ರಿಂದ 5. ನಿಮ್ಮ ಮನೇಲಿ ಎಷ್ಟು ಖಾರ ತಿಂತಾರೆ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದನ್ನು ಸುಡ್ತಾನೆ ಇದ್ದೀನಿ. ಹೇಗೆ ಅಂದರೆ ಪ್ಯಾನ್ ಮೇಲೆ ಸುಡ್ತಾ ಇದ್ದೀನಿ, ನೀವು ಗ್ಯಾಸ್ ಮೇಲೆ ಸುಟ್ಕೋಬೋದು. ನೋಡಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಒಂದು 5 ರಿಂದ 6 ಬೆಳ್ಳುಳ್ಳಿ ಇದೆ. ಬೆಳ್ಳುಳ್ಳಿನೂ ಇದೇ ಥರ ಸುಟ್ಕೋಬೇಕು. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸುಟ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಕಪ್ಪಗಾಗಬೇಕು, ಕಲರ್ ಚೇಂಜ್ ಆಗಬೇಕು 2 ಕಡೆ. ನೋಡಿ, ಎಲ್ಲ ಹೊಸ ಹೊಸ ರೆಸಿಪಿಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರೋ ರೆಸಿಪಿಗಳೆಲ್ಲ ಬರ್ತಾ ಇದ್ದಾವೆ. ನಮ್ಮ ಉತ್ತರ ಕರ್ನಾಟಕ ಕಡೆ, ಹಳ್ಳಿ ಕಡೆ ಮಾಡುವಂಥ ಎಲ್ಲ ರೆಸಿಪಿ ಇದೆ, ನೋಡ್ಕೊಳ್ಳಿ. ನನ್ನ ಚಾನಲ್ಗೆ ಹೋಗಿ ಎಲ್ಲ ಥರ ಪ್ಲೇ ಲಿಸ್ಟಲ್ಲಿದೆ, ನಿಮಗೆ ನೋಡಿಕೊಂಡ್ರೆ ಈಸಿ ಆಗುತ್ತೆ. ಎಲ್ಲ ರೆಸಿಪಿಗಳು ಒಂದೇ ಕಡೆ ಸಿಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ. ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ, ಒಂದು ಲೈಕ್ ಕೊಟ್ಟು ನೋಡಿದ್ರೆ ಏನಾಗುತ್ತೆ, ಖುಷಿ ಆಗುತ್ತೆ.
ನೋಡಿ ಇದೇ ಥರ ಎರಡು ಕಡೆ ಸುಟ್ಕೋಬೇಕು ಫ್ರೆಂಡ್ಸ್. ಅದು ಕಲರ್ ಚೇಂಜ್ ಆಗಿ ಸ್ಮೋಕಿ ಥರ ಸ್ಮೆಲ್ ಬರಬೇಕು. ಅದು ಆರಬೇಕು ಚೆನ್ನಾಗಿ. ಇದು ಬದನೆಕಾಯಿನೂ ಎಲ್ಲ ಸುಟ್ಟ ಮೇಲೆ ಆರಬೇಕು. ಎಲ್ಲ ಆರಿದ ಮೇಲೇ ನಾವು ಒಲಕಲ್ಲಿದ್ದರೆ ನಿಮ್ಮ ಹತ್ರ ಕುಟ್ಟೋ ಕಲ್ಲಿದ್ರೆ ಕುಟ್ಕೊಳ್ಳಿ. ಇಲ್ಲಾಂದರೆ ಈ ಕಡೆ ಸಿಟಿಗಳೆಲ್ಲ ಕುಟ್ಟೋ ಕಲ್ಲಲ್ಲಿ ಸಿಗೋದು ಕಷ್ಟನೇ ಅಲ್ವಾ. ಅದಕ್ಕೆ ಮಿಕ್ಸಿಯಲ್ಲಿ ಸ್ವಲ್ಪ ತರಿ ರುಬ್ಕೊಂಡ್ಬಿಡ್ಬೇಕಾಗತ್ತೆ. ನೋಡಿ ಎಲ್ಲನೂ ಎಷ್ಟು ಬೇಗ ಬೇಗ ಸುಲಿಯೋದು, ಮೇಲೆ ಸಿಪ್ಪೆ ಎಲ್ಲ ಬೇಗ ಸುಲಿತಾ ಇದ್ದಾನೆ ನೋಡಿ. ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಸುಟ್ಕೊಂಡ್ರೆ ಎಲ್ಲ ಆರಿದ ಮೇಲೆ ಬೇಗ ಬೇಗ ಸಿಪ್ಪೆ ಸುಲ್ಕೊಳ್ಳುತ್ತೆ ಫ್ರೆಂಡ್ಸ್. ಅದು ಹಿಂದ್ಗಡೆ ದಂಡೆಲ್ಲ ತೆಗೆದ್ಬಿಟ್ಟು ಎಲ್ಲನೂ ಹೀಗೆ ಸಿಪ್ಪೆ ಬಿಚ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದೇ ಥರ ಬಿಚ್ಕೊಳ್ಳಿ. ಎಷ್ಟು ಸಾಫ್ಟಾಗಿದೆ ನೋಡಿ. ಈ ಥರ ಸಾಫ್ಟಾಗಿ ಸುಟ್ಕೋಬೇಕು ಫ್ರೆಂಡ್ಸ್. ನೋಡಿ ಇದೇ ಥರನೂ ಎಲ್ಲ ಬದನೆಕಾಯಿ ಮತ್ತು ಈರುಳ್ಳಿನೂ ಸಿಪ್ಪೆ ಸುಲ್ಕೋಬೇಕು ಫ್ರೆಂಡ್ಸ್. ಆ ಕಡೆ ಟೊಮೊಟೊನೂ ಬಿಟ್ಟಿದ್ವಲ್ಲ, ಆ ಟೊಮೊಟೊ ಮೇಲಿನ ಸಿಪ್ಪೆನೂ ತೆಗಿಬೇಕು ಫ್ರೆಂಡ್ಸ್. ಅಂದರೆ ಬಾಯಿಗೆ ಸಿಗಲ್ಲ. ತರಿ ಪೇಸ್ಟ್ ಮಾಡಬೇಕಲ್ವ ಇದು. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ತುಂಬಾ ಮಾಡ್ತಾರೆ, ಉತ್ತರ ಕರ್ನಾಟಕದ ಕಡೆ. ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮನೇಲೆಲ್ಲ ಹೇಗಂದರು ಅಂತಂದು. ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ಬದನೆಕಾಯಿನೂ ಮಾಡ್ಬೋದು, ಚಿಕ್ಕ ಬದನೆಕಾಯಲ್ಲೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಎಲ್ಲನೂ ಇದೇ ಥರ ಸಿಪ್ಪೆ ಬಿಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದು ಮಿಕ್ಸಿ ಜಾರ್ಗೆ ಹಾಕೋದು. ಮಿಕ್ಸಿ ಜಾರ್ಗೆ ಏನೆಲ್ಲ ಹಾಕೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಸುಟ್ಟಿರೋ ಬದನೆಕಾಯಿ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ. ಮತ್ತು ಆ ಕಡೆ ಟೊಮೊಟೊ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಹಾಕೋತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಉಪ್ಪು ಖಾರ ನೋಡ್ಕೋಬೇಕಾಗತ್ತೆ. ನೋಡಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮೇಲ್ಗಡೆ ಸಿಪ್ಪೆ ತೆಗೀರಿ, ಚೆನ್ನಾಗಿರುತ್ತೆ. ಎಲ್ಲನೂ ಒಳಗಡೆ ಹಾಕಿಬಿಟ್ಟು ತರಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್. ಇದಕ್ಕೆ ಏನು ಜಾಸ್ತಿ ಐಟಮ್ಸೇ ಹತ್ತಲ್ಲ ಫ್ರೆಂಡ್ಸ್. ಕ್ವಿಕ್ಕಾಗಿ ಈ ಕಡೆ ಅಡುಗೆ ಆದಮೇಲೆ 2 ನಿಮಿಷದಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಏನು ಹತ್ತೋದಿಲ್ಲ. ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ತರಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ತರಿ ಮಾಡಿ ಬಾಯಿಗೆ ಮಧ್ಯಕ್ಕೆ ಈರುಳ್ಳಿ, ಟೊಮೊಟೊ, ಬದನೆಕಾಯಿ ಎಲ್ಲ ಸಿಕ್ಕರೆ ಚೆನ್ನಾಗಿರುತ್ತೆ. ತುಂಬ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮೇಲ್ಗಡೆ ಎಣ್ಣೆ ಎಲ್ಲ ಹಾಕೋತಾರೆ ನಮ್ಮ ಕಡೆ. ಎಣ್ಣೆ ಹಾಕ್ಬಿಟ್ಟು ತಿಂದರೆ ಏನಂತೀರ, ಒಂದು ತಿನ್ನೋ ರೊಟ್ಟಿ 4 ರೊಟ್ಟಿ ತಿಂತೀರಾ, ಅಷ್ಟು ಮಸ್ತಾಗಿರುತ್ತೆ. ನೋಡಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ. ತರಿ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಹೀಗೆ ಸಿಗ್ತಾ ಇರಬೇಕು. ಆ ಥರ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಈಗ ನೋಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಎಲ್ಲನೂ ನೀಟಾಗಿ ಹಾಕ್ಕೊಳ್ಳಿ. ಇದು ಜಾಸ್ತಿ ಹೊತ್ತು ಇಡೋಂಗಿಲ್ಲ ಫ್ರೆಂಡ್ಸ್. ಬೇಗ ತಿಂದು ಖಾಲಿ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಹೊತ್ತು ಇಟ್ಟರೆ ಏನಾಗುತ್ತೆ, ನೀರಾಗುತ್ತೆ. ಯಾವಾಗ ಊಟ ಮಾಡೋಕ್ಕೆ ರೆಡಿಯಾಗಿರುತ್ತೆ ನೋಡಿ ಅಡುಗೆ, ಆವಾಗಲೇ ಮಾಡಿಬಿಟ್ಟು ತಿಂದ್ಬಿಟ್ಟು ಖಾಲಿ ಮಾಡಬೇಕು. ಇದಕ್ಕೆ ನೋಡಿ ಹುಚ್ಚೋಳ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ, 1 ಸ್ಪೂನಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳಿ. ಹುಳಿ ಖಾರ ಮತ್ತು ರುಚಿ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೈ ತುಂಬ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹುಚ್ಚೋಳ ಪುಡಿ ಅಂತೂ ಹಾಕೋದು ಚೆನ್ನಾಗಿರುತ್ತೆ. ಒಬ್ಬರು ಹಾಕ್ತಾರೆ, ಒಬ್ರು ಹಾಕೋಲ್ಲ. ನಮ್ಮ ಕಡೆ ಎಲ್ಲ ಹಾಕ್ತಾರೆ ಹುಚ್ಚೋಳ ಪುಡಿ. ನೀವು ಬೇಕು ಹಾಕೋಬೋದು, ಬಿಟ್ಟರೆ ಬಿಡ್ಬೋದು. ಇದಕ್ಕೆ ಹುಣಸೆಹಣ್ಣು ಹಾಕೋಬೋದು. ನಾನು ಹಾಕ್ತಾಯಿಲ್ಲ, ಟೊಮೊಟೊ ಹುಳಿ ಇದ್ದು ಅಂತಂದು ಹುಣಸೆಹಣ್ಣು ಹಾಕ್ಕೊಂಡಿಲ್ಲ. ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ. ನೀವು ಬೇಕಾದರೆ ಹುಣಸೆಹಣ್ಣು ಹಾಕೋಬೋದು. ಮತ್ತು ಸ್ಪ್ರಿಂಗ್ ಆನಿಯನ್ ಸಿಗುತ್ತೆ ನೋಡಿ, ಅದನ್ನು ಹಾಕೋಬೋದು. ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ ಅಂತಂದು ನಾನು ಬರೀ ಕೊತ್ತಂಬರಿ ಸೊಪ್ಪೇ ಹಾಕಿದ್ದೀನಿ. ಸ್ಪ್ರಿಂಗ್ ಆನಿಯನ್ಸ್ ಫ್ರೆಶ್ ಆಗಿರೋ ಸಿಕ್ಕರೆ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಮಾತ್ರ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಯಮ್ಮಿಯಾಗಿ ಸಖತ್ತಾಗಿ ಬಂದಿದೆ. ಇದು ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.